ನಮಸ್ಕಾರ ವೀಕ್ಷಕರೇ, ಪಿ ಆರ್ ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಈ ಚಾನೆಲ್ನ ಮೊದಲೇ ಬಾರಿ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಪ್ರತಿದಿನನೂ ಗೌರ್ಮೆಂಟ್ ಜಾಬ್ ಡೀಟೇಲ್ಸ್ನ ತಿಳ್ಕೋಬಹುದು. ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಶನಿವಾರ ಬಂತು ಅಂತ ಹೇಳಿದ್ರೆ ಶನಿವಾರದ ಸಂತೆ ಉದ್ಯೋಗಗಳ ಕಂತೆ ಬರದೇ ಇದ್ರೆ ಹೇಗೆ ಅಲ್ವಾ? ಹೊಸ ವೀಕ್ಷಕರಾಗಿದ್ರೆ ತಿಳಿಸ್ತಾ ಇದ್ದೇನು ಅಂತ, 3 ಮೇ ಇಂದ ಹಿಡಿದು 10 ಮೇ ತನಕ ಯಾವ್ಯಾವ ಜಾಬ್ ಕೊನೆಗೊಳ್ತಾ ಇದೆ ಅದರ ಬಗ್ಗೆ ಡೀಟೇಲ್ಸ್ನ ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ಅಂದ್ರೆ ವೀಕ್ಲಿ ಜಾಬ್ ಅಪ್ಡೇಟ್ಸ್, ಜಾಬ್ ನಿಯರಿಂಗ್ ಲಾಸ್ಟ್ ಡೇಟ್ ಅಂತ ಹೇಳಿ. ಗೊತ್ತಾಯ್ತಲ್ವಾ? 10 ಮೇ ಒಳಗೆ ಯಾವ್ಯಾವ ಜಾಬ್ ಕೊನೆಗೊಳ್ತಾ ಇದೆ ಅದನ್ನೆಲ್ಲ ನೀವು ತಿಳ್ಕೊಂಡು ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ಇವಾಗ ವಿಡಿಯೋನ ಶುರು ಮಾಡೋಣ. ಮೊದಲನೇ ಜಾಬ್ ಯಾವುದು ಅಂತ ಹೇಳಿದ್ರೆ ಬೆಂಗಳೂರು ಸರ್ಕಾರಿ ಮೆಟ್ರೋ ಹುದ್ದೆ ಆಗಿರುತ್ತೆ. ಹೊಸ ಅಧಿಸೂಚನೆಯನ್ನ ಪ್ರಕಟಣೆಗೊಳಿಸಿರ್ತಾರೆ. ಕನ್ನಡ ಬರುವವರಿಗೆ ಆದ್ಯತೆಯನ್ನ ಕೊಡ್ತಾರೆ. ನೇರ ನೇಮಕಾತಿ ಆಗಿದೆ. ತಿಂಗಳಿಗೆ 44,000 ರೂಪಾಯಿ ತನಕ ಸ್ಯಾಲರಿ ಇರುತ್ತೆ. ಪ್ಲಸ್ ಹೆಚ್ಚುವರಿ ಭತ್ಯೆ ಕೂಡ ಕೊಡ್ತಾರೆ ಈ ಹುದ್ದೆಗೆ. ಇದಕ್ಕೆ ಕೊನೆಯ ದಿನಾಂಕ ಯಾವತ್ತಿರುತ್ತೆ ಅಂತ ಹೇಳಿದ್ರೆ 3 ಮೇ 2025, ಅಂದ್ರೆ ಇವತ್ತೇ ಕೊನೆ ಇರುತ್ತೆ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ಡಿಸ್ಕ್ರಿಪ್ಷನ್ ನಲ್ಲಿ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ BMRCL ಅಂದ್ರೆ ಬೆಂಗಳೂರು ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ ಅಂದ್ರೆ BMRCL ಅಂತ ಹೇಳಿ ಲಿಂಕ್ ನ ಕೊಟ್ಟಿರ್ತೀವಿ. ಅದನ್ನ ಕ್ಲಿಕ್ ಮಾಡಿ ಅರ್ಜಿಯನ್ನ ಹಾಕೋಬಹುದು. ಗೊತ್ತಾಯ್ತಲ್ವಾ? ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ. ನೆಕ್ಸ್ಟ್ ಯಾವ ಹುದ್ದೆ ಅಂತ ಹೇಳಿದ್ರೆ ಬೆಂಗಳೂರು ದೂರಸಂಪರ್ಕ ಇಲಾಖೆಯಿಂದ ಅಸಿಸ್ಟೆಂಟ್ ಜಾಬ್ಸ್ ಗಳಿಗೆ ಕರೆದಿರ್ತಾರೆ. ಇದು ನೇರ ನೇಮಕಾತಿ ಆಗಿದೆ. ವರ್ಷಕ್ಕೆ 80 ಲಕ್ಷ ರೂಪಾಯಿ ತನಕ ಸ್ಯಾಲರಿ ಇರುವಂತಹ ಕೆಲಸಗಳು ಇದರಲ್ಲಿ ಇದೆ. ಇದಕ್ಕೆ ಯಾವುದೇ ರೀತಿಯ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಉಚಿತವಾಗಿ ನೀವು ಅರ್ಜಿಯನ್ನ ಹಾಕಬಹುದು. ಈ ಜಾಬ್ನ ನಿಮ್ದಾಗಿಸ್ಕೊಳ್ಬಹುದು. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ CDOT ಅಂತ ಹೇಳಿ ಲಿಂಕ್ ನ ಕೊಟ್ಟಿರ್ತೀವಿ. ಇದಕ್ಕೆ ಕೊನೆಯ ದಿನಾಂಕ 5 ಮೇ 2025 ಆಗಿರುತ್ತೆ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಯಾವ ಜಾಬ್ ಕೊನೆಗೊಳ್ತಾ ಇದೆ ಅಂತ ಹೇಳಿದ್ರೆ ಕರ್ನಾಟಕ ಕಂದಾಯ ಇಲಾಖೆ ಅಂದ್ರೆ ಕರ್ನಾಟಕ ರೆವೆನ್ಯೂ ಡಿಪಾರ್ಟ್ಮೆಂಟ್ ನಿಂದ ಬೆಂಗಳೂರಿನಲ್ಲಿ ಸರ್ಕಾರಿ ಹುದ್ದೆಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದು ನೇರ ನೇಮಕಾತಿ ಆಗಿದೆ. ತಿಂಗಳಿಗೆ 75,000 ರೂಪಾಯಿ ತನಕ ಸ್ಯಾಲರಿ ಇರುತ್ತೆ. ಇದಕ್ಕೆ ಕೂಡ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ. ಉಚಿತವಾಗಿ ನೀವು ಅರ್ಜಿಯನ್ನ ಹಾಕೋಬಹುದು. ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕರ್ನಾಟಕ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಲಿಂಕ್ ನ ಕೊಟ್ಟಿದ್ದೀವಿ. 5 ಮೇ 2025 ಈ ಜಾಬ್ ನ ಕೊನೆಯ ದಿನಾಂಕ ಆಗಿರುತ್ತೆ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಯಾವ ಹುದ್ದೆ ಅಂತ ಹೇಳಿದ್ರೆ ರಾಷ್ಟ್ರೀಯ ವಿದ್ಯುತ್ ನಿಗಮದವರು ಸರ್ಕಾರಿ ನೇಮಕಾತಿಯನ್ನ ಕರೆದಿದ್ದಾರೆ. NTPC ಮತ್ತೆ ಸೇಲ್ ಎರಡು ಜಾಯಿಂಟ್ ವೆಂಚರ್ ಆಗಿ ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದು ನೇರ ನೇಮಕಾತಿ ಆಗಿದೆ. 2 ಲಕ್ಷ ರೂಪಾಯಿ ತನಕ ತಿಂಗಳಿಗೆ ಸ್ಯಾಲರಿ ಇರುತ್ತೆ. ವಯೋಮಿತಿಯನ್ನು ನೋಡೋದಾದ್ರೆ ಮಿನಿಮಮ್ 18 ವರ್ಷ ಆಗಿರಬೇಕು. ಮ್ಯಾಕ್ಸಿಮಮ್ 45 ವರ್ಷದವರು ಕೂಡ ಅರ್ಜಿಯನ್ನ ಹಾಕೋಬಹುದು. 5 ಮೇ ಕೊನೆಗೊಳ್ತಾ ಇದೆ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ NSPCL NTPC ಸೇಲ್ ಅಂತ ಹೇಳಿ ಲಿಂಕ್ ನ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಅರ್ಜಿಯನ್ನ ಹಾಕೊಳ್ಳಿ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಡಿಸ್ಕ್ರಿಪ್ಷನ್ ನಲ್ಲೂ ಇದೆ, ಕಮೆಂಟ್ ಬಾಕ್ಸ್ ನಲ್ಲೂ ಕೂಡ ಲಿಂಕ್ ಇದೆ. ನೆಕ್ಸ್ಟ್ ಯಾವ ಜಾಬ್ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೆನಪಿಸ್ತಾ ಇದ್ದೀನಿ, ಇನ್ನು ಈ ವಿಡಿಯೋಗೆ ಲೈಕ್ ಮಾಡಿಲ್ವಾ? ದಯವಿಟ್ಟು ಇವಾಗಲೇ ಲೈಕ್ ಮಾಡಿ. ನಿಮಗೂ ಕೂಡ ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ಮತ್ತೆ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಯಾರಾದರೂ ಜಾಬ್ ಹುಡುಕ್ತಿದ್ರು ತೊಂದರೆ ಇಲ್ಲ, ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ. ಅವರಿಗೂ ಕೂಡ ಜಾಬ್ ಹುಡುಕೋಕೆ ತುಂಬ ಹೆಲ್ಪ್ ಆಗುತ್ತೆ ಅಲ್ವಾ? ಇವಾಗ ನೆಕ್ಸ್ಟ್ ಯಾವ ಹುದ್ದೆ ಕೊನೆಗೊಳ್ತಾ ಇದೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಅಂದ್ರೆ NCB ಅವರು ಸರ್ಕಾರಿ ನೇಮಕಾತಿಯನ್ನ ಕರೆದಿದ್ದಾರೆ. ಇದು ನೇರ ನೇಮಕಾತಿ ಆಗಿದೆ. ತಿಂಗಳಿಗೆ 34,000 ರೂಪಾಯಿ ತನಕ ಸ್ಯಾಲರಿ ಇರುವಂತಹ ಜಾಬ್ ಇದಾಗಿರುತ್ತೆ. ವಯೋಮಿತಿ 18 ವರ್ಷ ಮಿನಿಮಮ್ ಆಗಿರಬೇಕು. ಮ್ಯಾಕ್ಸಿಮಮ್ 56 ವರ್ಷ ಆಗಿದ್ರೂ ಕೂಡ ನೀವು ಅರ್ಜಿಯನ್ನ ಹಾಕೋಬಹುದು. ಇದಕ್ಕೆ ಕೊನೆಯ ದಿನಾಂಕ 6 ಮೇ 2025. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ NCB ಅಂತ ಹೇಳಿ ಲಿಂಕ್ ನ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಅರ್ಜಿಯನ್ನ ಹಾಕೋಬಹುದು. ನೆಕ್ಸ್ಟ್ ಯಾವ ಜಾಬ್ ಅಂತ ಹೇಳಿದ್ರೆ ಸರ್ಕಾರಿ ನೌಕಾಂಗಣ ನೇಮಕಾತಿ ಆಗಿರುತ್ತೆ. ಶಿಪ್ ಯಾರ್ಡ್ ಲಿಮಿಟೆಡ್ ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. 10th ಪಾಸ್ ಆಗಿದ್ರೆ ಸಾಕು, ನೀವು ಅರ್ಜಿಯನ್ನ ಹಾಕೋಬಹುದು. ಇದು ನೇರ ನೇಮಕಾತಿ ಆಗಿದೆ. 72,000 ರೂಪಾಯಿ ತಿಂಗಳಿಗೆ ಸಂಬಳ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನ ನೋಡಿ. ಯಾವ ವಿಡಿಯೋ ಅಂತ ಹೇಳ್ತೀನಿ, ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ನ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಹಾಕೊಳ್ಳಿ. ಕೊಚ್ಚಿನ್ ಅಂತ ಕಂಪನಿ ಹೆಸರು ಅಷ್ಟೇ, ಕೊಚ್ಚಿನ್ ನಲ್ಲಿ ಇರೋದಿಲ್ಲ, ಕರ್ನಾಟಕದಲ್ಲೇ ಈ ಹುದ್ದೆ ಇದೆ. ಗೊತ್ತಾಯ್ತಲ್ವಾ? 6 ಮೇ 2025 ಕೊನೆಗೊಳ್ತಾ ಇದೆ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಚ್ಚಿನ್ ಶಿಪ್ ಯಾರ್ಡ್ ಲಿಮಿಟೆಡ್ ಅಂತ ಹೇಳಿ ಲಿಂಕ್ ನ ಕೊಟ್ಟಿದ್ದೀನಿ.
ನೆಕ್ಸ್ಟ್ ಯಾವ ವಿಡಿಯೋ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಸೋಷಿಯಲ್ ಮೀಡಿಯಾ ಚಾನಲ್ಸ್ ಫಾಲೋ ಮಾಡಿಲ್ಲ ಅಂದರೆ ದಯವಿಟ್ಟು ಫಾಲೋ ಮಾಡಿ. ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಮೂರರಲ್ಲೂ ನಮ್ಮ ಚಾನಲ್ಗಳಿದೆ. ನಿಮಗೆ ವಾಟ್ಸಪ್ನಲ್ಲಿ ನೋಟಿಫಿಕೇಶನ್ ಸಿಗುತ್ತೆ. ಅದೇ ಏನಾದರೂ ಅಂದರೆ ಜಾಬ್ ಲಿಂಕ್ಸ್, ಅಪ್ಲಿಕೇಶನ್ ಜಾಬ್ ಲಿಂಕ್ಸ್ ಎಲ್ಲ ನಿಮಗೆ ವಾಟ್ಸಪ್ನಲ್ಲಿ ಸಿಗುತ್ತೆ. ಟೆಲಿಗ್ರಾಮ್ನಲ್ಲಿ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ, ಅಫಿಷಿಯಲ್ ನೋಟಿಫಿಕೇಶನ್ PDF ಸಿಗುತ್ತೆ. ಇನ್ಸ್ಟಾಗ್ರಾಮ್ನಲ್ಲಿ ನಿಮಗೆ ರೀಲ್ ಮುಖಾಂತರ ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ ಎಲ್ಲ ಸಿಗುತ್ತೆ. ಇದರ ಮೂರು ಲಿಂಕು ಡಿಸ್ಕ್ರಿಪ್ಷನ್ನು ಮತ್ತು ಕಮೆಂಟ್ ಬಾಕ್ಸ್ನಲ್ಲೇ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಮೂರು ಚಾನಲ್ನ ಫಾಲೋ ಮಾಡಿ ಪ್ರತಿದಿನ ಜಾಬ್ ಅಪ್ಡೇಟ್, ಜಾಬ್ ಅಲರ್ಟ್ಸ್ ಎಲ್ಲ ಪಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಯಾವ ಹುದ್ದೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಹಿಂದೂಸ್ತಾನ್ ರಾಸಾಯನ್ ನಿಗಮ ಇವರು ಸರ್ಕಾರಿ ನೇಮಕಾತಿಯನ್ನ ಕರೆದಿದ್ದಾರೆ. ಇದು ಕೂಡ ನೇರ ನೇಮಕಾತಿಯಾಗಿದೆ. ವೇತನ ತಿಂಗಳಿಗೆ 2 ಲಕ್ಷ ರೂಪಾಯಿಗಳು. ಅಪ್ಲಿಕೇಶನ್ ಫೀಸ್ ಏನೂ ಇರೋದಿಲ್ಲ. ಉಚಿತವಾಗಿ ಅರ್ಜಿಯನ್ನ ಹಾಕೊಳ್ಳಿ. ಡಿಸ್ಕ್ರಿಪ್ಷನ್ನು ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ HURL ವೇಕೆನ್ಸಿ ಅಂತ ಹೇಳಿ ಲಿಂಕ್ನ ಕೊಟ್ಟಿದ್ದೀನಿ. ಇದು ಕೊನೆಯ ದಿನಾಂಕ 6 ಮೇ 2025ಕ್ಕೆ ಕೊನೆಗೊಳ್ತಾ ಇದೆ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಯಾವ ಹುದ್ದೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಇದು ಸರ್ಕಾರಿ ನೇರ ನೇಮಕಾತಿ ಆಗಿದೆ. ನಿಮ್ಹಾನ್ಸ್ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ತಿಂಗಳಿಗೆ 20,000 ರೂಪಾಯಿ ಸ್ಯಾಲ್ರಿ ಇದೆ. ಇದಕ್ಕೆ ಕೂಡ ಯಾವುದೇ ರೀತಿಯ ಅರ್ಜಿ ಅಂದರೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಉಚಿತವಾಗಿ ಅರ್ಜಿಯನ್ನ ಹಾಕಬಹುದು. 6 ಮೇ 2025 ಕೊನೆಯ ದಿನಾಂಕ ಆಗಿರುತ್ತೆ. ಡಿಸ್ಕ್ರಿಪ್ಷನ್ನು ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಹಾನ್ಸ್ ಅಂತ ಹೇಳಿ ಲಿಂಕ್ನ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಅರ್ಜಿಯನ್ನ ಹಾಕೋಬಹುದು. ವಿಡಿಯೋನ ನೋಡಿ. ನೆಕ್ಸ್ಟ್ ಯಾವ ಹುದ್ದೆ ಅಂತ ಹೇಳಿದ್ರೆ ಅಭಿವೃದ್ಧಿ ಆಯುಕ್ತ ಕೈಮಗ್ಗ ನೇಮಕಾತಿ ಅಂದರೆ ಡೆವಲಪ್ಮೆಂಟ್ ಕೈಮಗ್ಗ ಅವರು ಕರೆದಿರ್ತಾರೆ. ಇದಕ್ಕೆ 10th ಪಾಸ್ ಆಗಿದ್ರೆ ನೀವು ಅರ್ಜಿಯನ್ನು ಹಾಕೋಬಹುದು. ಇದು ಕೂಡ ಸರ್ಕಾರಿ ನೇಮಕಾತಿ ಆಗಿದೆ. 92,300 ರೂಪಾಯಿ ತನಕ ತಿಂಗಳಿಗೆ ಸ್ಯಾಲ್ರಿ ಇರುತ್ತೆ. ಅಪ್ಲಿಕೇಶನ್ ಫೀಸ್ ಏನೂ ಇರೋದಿಲ್ಲ. ಉಚಿತವಾಗಿ ನೀವು ಅರ್ಜಿಯನ್ನು ಹಾಕಬಹುದು. ಇದು ಸರ್ಕಾರಿ ನೇರ ನೇಮಕಾತಿ ಆಗಿದೆ. ಡಿಸ್ಕ್ರಿಪ್ಷನ್ನು ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಅಭಿವೃದ್ಧಿ ಆಯುಕ್ತ ಕೈಮಗ್ಗ ಅಂತ ಹೇಳ್ಬಿಟ್ಟು ಲಿಂಕ್ನ ಕೊಟ್ಟಿದ್ದೀನಿ. ಇದಕ್ಕೆ ಕೊನೆಯ ದಿನಾಂಕ 7 ಮೇ 2025 ಅಷ್ಟರ ಒಳಗಡೆ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಯಾವ ಹುದ್ದೆ ಅಂತ ಹೇಳಿದ್ರೆ ಸರ್ಕಾರಿ ನೇರ ನೇಮಕಾತಿ ಬೆಂಗಳೂರಿನಲ್ಲಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ಇದು ನೇರ ನೇಮಕಾತಿ ಆಗಿದೆ. ದಿನಕ್ಕೆ 10,000 ರೂಪಾಯಿ ತರ ಸ್ಯಾಲ್ರಿ ಇರುತ್ತೆ. ಮಹಿಳೆಯರು ಮತ್ತು ಪುರುಷರಿಗೆ ಇದೊಂದು ಸುವರ್ಣ ಅವಕಾಶ ಆಗಿದೆ. HALನವರು ಡಿಸ್ಕ್ರಿಪ್ಷನ್ನು ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ HAL ಅಂತ ಹೇಳಿ ಲಿಂಕ್ನ ಕೊಟ್ಟಿರ್ತೀನಿ. 7 ಮೇ 2025 ಕೊನೆಯ ದಿನಾಂಕ ಆಗಿರುತ್ತೆ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ಈ ಜಾಬ್ನ ನಿಮ್ದಾಗಿಸ್ಕೊಳ್ಳಿ. ಎಲ್ಲೆಲ್ಲಿ ಸಿಗುತ್ತೆ ಎಲ್ಲ ಲಿಂಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ನು ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲದರ ಲಿಂಕು ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಯಾವ ಜಾಬ್ ಕೊನೆಗೊಳ್ತಾ ಇದೆ ಅಂದರೆ ಕರ್ನಾಟಕದಿಂದ ಸರ್ಕಾರಿ ನೇಮಕಾತಿಯನ್ನ ಕರೆದಿದ್ದಾರೆ. 10th ಪಾಸ್ ಆಗಿದ್ರೆ ಸಾಕು, ನಿಮಗೆ ವಾರ್ಡ್ ಬಾಯ್ ಜಾಬ್ಸ್ ಸಿಗುತ್ತೆ. 22,000 ರೂಪಾಯಿ ತಿಂಗಳಿಗೆ ಸ್ಯಾಲ್ರಿ ಇದೆ. ಇದು ಕೂಡ ನೇರ ನೇಮಕಾತಿ ಆಗಿದೆ. ಡಿಸ್ಕ್ರಿಪ್ಷನ್ನು ಮತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ಸೈನಿಕ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಲಿಂಕ್ನ ಕೊಟ್ಟಿದ್ದೀನಿ. 9 ಮೇ 2025 ಕೊನೆಯ ದಿನಾಂಕ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಯಾವ ಹುದ್ದೆ ಅಂತ ಹೇಳಿದ್ರೆ BIS ಹಾಲ್ಮಾರ್ಕ್ ಇಲಾಖೆಯಿಂದ ಸರ್ಕಾರಿ ನೇಮಕಾತಿಯನ್ನ ಕರೆದಿದ್ದಾರೆ. ಇದು ಕೂಡ ನೇರ ನೇಮಕಾತಿ ಆಗಿದೆ. ತಿಂಗಳಿಗೆ 75,000 ರೂಪಾಯಿ ತನಕ ಸ್ಯಾಲ್ರಿ ಇರುತ್ತೆ. ಈ ಜಾಬ್ಗೆ ಯಾವುದೇ ರೀತಿಯ ಪರೀಕ್ಷೆ ಇರೋದಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಅರ್ಜಿಯನ್ನ ಹಾಕೊಳ್ಳಿ. BIS ಅಂತ ಹೇಳಿದ್ರೆ ಚಿನ್ನದ ಮೇಲೆ ಹಾಲ್ಮಾರ್ಕ್ ಇರುತ್ತಲ್ವಾ, ಎಲ್ಲ ಜ್ಯುವೆಲ್ರಿ ಶಾಪ್ ಅಡ್ವರ್ಟೈಸ್ಮೆಂಟ್ನಲ್ಲೂ ಹೇಳ್ತಾ ಇರ್ತಾರೆ ಹಾಲ್ಮಾರ್ಕ್ ಚಿನ್ನ ನಮ್ದು ಅಂತ ಹೇಳಿ. ಆ ಹಾಲ್ಮಾರ್ಕ್ನ ಹಾಕೋದು ಈ BIS ಇಲಾಖೆಯಿಂದಾನೆ. ಇವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. 9 ಮೇ 2025 ಕೊನೆಗೊಳ್ತಾ ಇದೆ ಈ ಜಾಬ್. ಅದಕ್ಕೋಸ್ಕರ ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಿ. ಇದರ ಲಿಂಕ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ನು ಮತ್ತೆ ವಿಡಿಯೋದ ಕಮೆಂಟ್ ಬಾಕ್ಸ್ನಲ್ಲಿ BIS ಅಂತ ಹೇಳ್ಬಿಟ್ಟು ಲಿಂಕ್ನ ಕೊಟ್ಟಿದ್ದೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ಜಾಬ್ ಡೀಟೇಲ್ಸ್ನ ನೋಡಿ ಅರ್ಜಿಯನ್ನ ಹಾಕೋಬಹುದು. ಇದಿಷ್ಟು ಯಾವ್ಯಾವ ಜಾಬ್ ಕೊನೆಗೊಳ್ತಾ ಇದೆ ಅನ್ನೋದರ ವಿಡಿಯೋ ಎಲ್ಲ ನೋಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.